ನಮ್ಮ ರಾಜ್ಯದ ಪ್ರಿಸನ್ ಮತ್ತು ಇದು ಕರೆಕ್ಷನ್ ಸರ್ವಿಸಸ್ ಇದು ಇಲಾಖೆ ವತಿಯಿಂದ ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ ಒಂದು ಕಾನ್ಫರೆನ್ಸ್ ಆಗಿತ್ತು. ಕರೆಕ್ಷನಲ್ ಸರ್ವಿಸಸ್ ಇದು ಸಂಬಂಧಪಟ್ಟ ಕಾನ್ಫರೆನ್ಸ್ ಆಗಿತ್ತು. ಅಲ್ಲಿ ಬೇರೆ ಬೇರೆ ರಾಜ್ಯದ ಏನೇನು ಸಾಮಗ್ರಿಗಳು ಉತ್ಪನ್ನಗಳು ಅವರು ತಯಾರಿ ಮಾಡ್ತಾರೆ ಇದು ಕಾರಾಗರಿಗಳಲ್ಲಿ, ಅದರದ್ದು ಕೂಡ ಒಂದು ಎಕ್ಸಿಬಿಷನ್ ಹಾಗೆ ಅವರು ಮಾಡಿದ್ರು. ಸೊ ನಮ್ಮ ರಾಜ್ಯದ ಕೂಡ ಸ್ಟಾಲ್ ಅಲ್ಲಿ ಅವರು ಮಾಡಿದರೆ, ಮತ್ತೆ ಅದರ ಸಲುವಾಗಿ ಕೇಂದ್ರೀಯ ಗೃಹ ರಾಜ್ಯ ಮಂತ್ರಿ ಬಂಡಿ ಸಂಜಯ್ ಅವರು ಮತ್ತೆ ಆಂಧ್ರ ಪ್ರದೇಶದ ಗೃಹ ಮಂತ್ರಿಗಳಾದ ಶ್ರೀಮತಿ ವೆಂಗಲ್ಪುಡಿ ಅನಿತಾ ಅವರು ಅಲ್ಲಿ ವೀಕ್ಷಣೆ ಮಾಡಿದ್ರು. ಮತ್ತೆ ನಮ್ಮ ಏನು ಉತ್ಪನ್ನಗಳು ಇವೆ, ವಿಶೇಷವಾಗಿ ಹೆಣ್ಮಕ್ಳು ಏನು ತಯಾರಿ ಮಾಡ್ತಾರೆ ಕೈಯಿಂದ, ಅದು ಹ್ಯಾಂಡಿಕ್ರಾಫ್ಟ್ ಮೆಟೀರಿಯಲ್ ಅದು ಏನಿದೆ ಅದರ ಬಗ್ಗೆ ತುಂಬಾ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಬೇರೆ ರಾಜ್ಯದವರಿಗೆ ಕೂಡ ಹೇಳಿದರೆ ಈ ರೀತಿ ಎಲ್ಲ ಪ್ರಾಡಕ್ಟ್ ಮಾಡಬೇಕು. ಸೊ ನಮ್ಮ ರಾಜ್ಯದ ಕಾರಾಗರಿಗಳಲ್ಲಿ ಜೆಂಟ್ಸ್ ಕೂಡ ಮತ್ತೆ ವಿಶೇಷವಾಗಿ ಹೆಣ್ಮಕ್ಳು ಏನಿದ್ದಾರೆ ಅವರು ಚಿಕ್ಕ ಏನಿದೆ ಹೂವಿನ ಹಾರ ಮಾಡೋದು, ಆನಂತರ ಟಾವೆಲ್ ಮಾಡೋದು, ಆನಂತರ ಅಲ್ಲಿ ಎಂಬ್ರಾಯ್ಡರಿ ಮಾಡೋದು, ಈ ರೀತಿ ಬಹಳಷ್ಟು ಕೆಲಸ ಏನಿದೆ ಅವರು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಹೆಚ್ಚಿನ ಮಟ್ಟಿಗೆ ನಾವು ಅವ್ರದ್ದು ಸ್ಕಿಲ್ ಡೆವಲಪ್ಮೆಂಟ್ ಅದು ಮಾಡಬೇಕಾಗತ್ತೆ. ಅವರು ಮಾಡಿಕೊಂಡು ಅವರು ನಾಳೆ ಪ್ರಿಸನ್ ಇಂದ ಹೊರಗಡೆ ಬಂದ ನಂತರ ಅವ್ರಿಗೆ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಆಗಕ್ಕೆ ಒಂದು ಕ್ಷಮತೆ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಅಲ್ಲಿ ಟ್ರೈನಿಂಗ್ ಕೂಡ ಕೊಡ್ತೀವಿ, ಮತ್ತೆ ಅವ್ರಿಗೆ ನಾವು ಈ ರೀತಿ ಕೆಲಸನ ಅವ್ರಿಗೆ ಕೊಡ್ತೀವಿ. ಸೊ ಈಗ ಒಳ್ಳೆ ಬೆಳವಣಿಗೆ ಇದೆ. ಅವ್ರಿಗೆ ಏನೋ ಒಂದು ಸಾಮರ್ಥ್ಯ ಇದೆ, ಅವ್ರಿಗೆ ಸ್ಕಿಲ್ ಏನಿದೆ ಆ ಸ್ಕಿಲ್ ಅವರು ಸದುಪಯೋಗ ಮಾಡಿದ್ದಾರೆ. ಅದರ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯ ಮತ್ತೆ ಕರ್ನಾಟಕ ರಾಜ್ಯದ ಪ್ರಿಸನ್ ಮತ್ತು ಕರೆಕ್ಷನಲ್ ಸರ್ವಿಸ್ ಇಲಾಖೆಗೆ ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ವೈಜಾಗ್ ಕಾನ್ಫರೆನ್ಸ್ ನಲ್ಲಿ. ಸರ್, ಬೇಕರಿ ತಿಂಡಿ ತಿನಿಸುಗಳು ಕೂಡ ಈಗ ನಮ್ದು ಉದ್ದೇಶ ಇದೆ ಯಾವುದೊಂದು ಇದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಎಲ್ಲ ಇರ್ತದೆ, ಮಾರ್ಕೆಟ್ ಪ್ಲೇಸ್, ಎಲೆಕ್ಟ್ರಾನಿಕ್ ಮಾರ್ಕೆಟ್ ಪ್ಲೇಸ್ ಪ್ಲಾಟ್ಫಾರ್ಮ್. ಇದು ನಿಮಗೆ ಬಿಗ್ ಬಾಸ್ಕೆಟ್ ಇರುತ್ತೆ, ಫ್ಲಿಪ್ಕಾರ್ಟ್ ಇರುತ್ತೆ, ಈ ರೀತಿ ಸಂಸ್ಥೆಗಳು. ಮತ್ತೆ ನಾವು HCL ಜೊತೆಗೆ ನಾವು ಮಾಡ್ತಾ ಇದ್ವಿ. HCL ಅವರು ಕೆಲವು ಕಡೆ ಔಟ್ಲೆಟ್ ಅವರದ್ದು ಒಂದು ಇದೆ, ಪೋರ್ಟಲ್ ಇದೆ ಇ ಹಾರ್ಟ್. ಅವ್ರಿಗೆ ಕೆಲವು ಕಡೆ ಅವರು ರೈಲ್ವೆ ಸ್ಟೇಷನ್ ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅವರು ಇದು ಮಾಡೋದು, ಒಂದು ಔಟ್ಲೆಟ್ ಮಾಡೋದು ಮತ್ತೆ ಅಲ್ಲಿ ಮಾರಾಟ ಮಾಡೋದು. ಬಹುಶಃ ಅವರು ನಮಗೆ ಆ ಒಪ್ಪಂದದಲ್ಲಿ ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಬ್ಯಾಂಗ್ಳೂರು ನಗರದಲ್ಲಿ ಕನಿಷ್ಠ ಪಕ್ಷ 2-3 ಕಡೆ ಇಲ್ಲಿ ಮುಖ್ಯ ರೈಲ್ವೆ ನಿಲ್ದಾಣ ಆಗಲಿ, ಬಸ್ ನಿಲ್ದಾಣ ಆಗಲಿ, ಈ ರೀತಿ ಜಾಗದಲ್ಲಿ ಸ್ವಲ್ಪ ಮಾಡಿದರೆ ಸಾರ್ವಜನಿಕರಿಗೆ ಸ್ವಲ್ಪ ಅನುಕೂಲ ಅದು ಆಗುತ್ತೆ. ನಾವು ಬಹಳ ಕಾಂಪಿಟೇಟಿವ್ ಪ್ರೈಸ್ ಇಟ್ಕೊಳ್ತೀವಿ, ಯಾಕಂದ್ರೆ ನಮ್ದು ಪ್ರಾಫಿಟ್ ಮೋಟಿವ್ ಇಲ್ಲ. ಆದ್ರೆ ನಾವು ಬಹಳ ಕಮ್ಮಿ ಪ್ರೈಸ್ ಇದು ಇಟ್ರೆ ಅವ್ರಿಗೆ ಒಂದು ಡೌಟ್ ಬಂದ್ಬರ್ತದೆ, ಯಾಕೆ ಕಮ್ಮಿ ಪ್ರೈಸ್ ಇದೆ, ಕ್ವಾಲಿಟಿ ಸರಿ ಇರ್ಲಿಕ್ಕೆ ಇಲ್ಲ. ಅದಕ್ಕಾಗಿ ಒಂದು ಕಾಂಪಿಟೇಟಿವ್ ಪ್ರೈಸ್ ಇಟ್ಕೊಳ್ತೀವಿ. ಮತ್ತೆ ಗುಣಮಟ್ಟ ಏನಿದೆ, ಯಾವ ಬೇರೆ ಈಗ ಉತ್ಪನ್ನಗಳು ಬೇಕರಿದು ಇದೆ ನಮ್ಮ ಮಾರ್ಕೆಟ್ ನಲ್ಲಿ, ಆಕ್ಕಿಂತ ಕಮ್ಮಿ ಇರಬಾರ್ದು. ಆ ಗುರಿ ಇಟ್ಕೊಂಡು ನಾವು ಅಲ್ಲಿ ಏನಿದೆ ಬೇಕರಿ ಉತ್ಪನ್ನಗಳು ನಾವು ಪ್ರೊಡ್ಯೂಸ್ ಮಾಡ್ತೀವಿ.